तुम्ही पाहत आहे निपाणी न्यूज सौफेर घडामोडी. ನಮ್ಮ ಇಡೀ ಜಿಲ್ಲೆಯಾದ್ಯಂತ 144 CRPCಯಲ್ಲಿ ಅನಧಿಕೃತ ವ್ಯಕ್ತಿಗಳು ಅನಧಿಕೃತವಾಗಿ ಯಾವುದೇ ಸಭೆ ಸಮಾರಂಭ ನಡೆಸೋದಾಗಲಿ, ಮೆರವಣಿಗೆ ನಡೆಸೋದಾಗಲಿ ಮತ್ತು ಗುಂಪು ಸೇರೋದನ್ನು ನಿಷೇಧಿಸಲಾಗಿದೆ. 3ನೇ ತಾರೀಕು ಸಂಜೆ 6 ಗಂಟೆಯಿಂದ 4ನೇ ತಾರೀಕು ಇಡೀ ದಿವಸ ಮತ್ತು 5ನೇ ತಾರೀಕು ಸಂಜೆ 6 ಗಂಟೆವರೆಗೂ ಕೂಡ ನಮ್ಮ ಜಿಲ್ಲೆಯಾದ್ಯಂತ 144 CRPC ಅಡಿಯಲ್ಲಿ ಪ್ರತಿಬಂಧಕ ಆಜ್ಞೆ ಜಾರಿಯಲ್ಲಿ ಇರುತ್ತೆ. ಇದ್ರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಇದೇನು ನಮ್ಮ RPD ಕಾಲೇಜ್ನ ಕ್ಯಾಂಪಸ್ ಇದೆ, ಅದರ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ಸರ್ಕಲಲ್ಲಿ ಕೂಡ ವಿಶೇಷ ಪ್ರತಿಬಂಧಕಾಜ್ಞೆ ಆವತ್ತಿನ ದಿವಸ ಜಾರಿಯಲ್ಲಿರುತ್ತೆ. ಇದ್ರ ಜೊತೆಗೆ ನಾವು ಜಿಲ್ಲೆಯಾದ್ಯಂತ ಲಿಕ್ಕರ್ ಸಾರಾಯಿ ಮಾರಾಟವನ್ನು ಕೂಡ ನಿಷೇಧ ಆವತ್ತಿನ ದಿವಸ ಮಾಡಲಾಗಿದೆ. ಮತ್ತು ಇದ್ರ ಜೊತೆಗೆ ಇಲ್ಲಿ ಚಿಕ್ಕೋಡಿಯಲ್ಲಿ ಮತ್ತು ಇಡೀ ಜಿಲ್ಲೆಯಾದ್ಯಂತ ಎಲ್ಲೂ ಕೂಡ ಆವತ್ತಿನ ದಿವಸ ಯಾವುದೇ ಗುಂಪು ಗಲಭೆಗಳು ಆಗದೇ ಇರೋದಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಎಚ್ಚರಿಕೆ ಕ್ರಮಗಳನ್ನ ನಾವು ಕೈಗೊಂಡಿದ್ದೀವಿ. ಚಿಕ್ಕೋಡಿ ಕೌಂಟಿಂಗ್ ಸೆಂಟರ್ ಬಂದೋಬಸ್ತ್ಗೆ ಕ್ಯಾಂಪಸ್ ಒಳಗಡೆ ನಮ್ಮ ಸುಮಾರು 200 ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇಲ್ಲಿರ್ತಾರೆ. ಜೊತೆಗೆ ತಾವು ನೋಡಿರೋ ಹಾಗೆ ಕೇಂದ್ರ ಅರೆಸೇನಾ ಪಡೆ ಕೂಡ ಒಂದು ಪ್ಲಟೂನ್ ಇದೆ. ಇದರ ಜೊತೆಗೆ ನಮ್ಮ KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕೂಡ ನಮ್ಮ ಜೊತೆ ಇರುತ್ತೆ. ಮತ್ತು ಜಿಲ್ಲಾ ಸಶಸ್ತ್ರ ಸಿಬ್ಬಂದಿಗಳು ಕೂಡ ಇಲ್ಲಿರ್ತಾರೆ. ಅವ್ರನ್ನೂ ಎಲ್ಲ ಸೇರಿಸ್ಬಿಟ್ಟು ಸುಮಾರು 300 ಜನ ಸಿಬ್ಬಂದಿಗಳು ಈ ಕ್ಯಾಂಪಸ್ ಒಳಗಡೆ ನಮ್ಮವರು ಕಾನೂನು ಮತ್ತು ಸುವ್ಯವಸ್ಥೆನ ಕಾಪಾಡಲಿಕ್ಕೆ ಇರ್ತಾರೆ. ಇದ್ರ ಜೊತೆಗೆ ಆವತ್ತಿನ ದಿವಸ ಜಿಲ್ಲಾದ್ಯಂತ ಅಥವಾ ಈ ಮತಕ್ಷೇತ್ರದ ವ್ಯಾಪ್ತಿಯಿಂದ ಸಾಕಷ್ಟು ಸಾರ್ವಜನಿಕರು ಮತ್ತು ಕೌಂಟಿಂಗ್ ಏಜೆಂಟ್ಸು ಮತ್ತು ಕೌಂಟಿಂಗ್ ಆಫೀಷಿಯಲ್ಸು ಬರೋದರಿಂದ ಟ್ರಾಫಿಕ್ ರೆಗ್ಯುಲೇಷನ್ ಸಲುವಾಗಿ ಮತ್ತು ಹೊರಗಡೆ ಯಾವುದೇ ಗುಂಪು ಗಲಭೆ ಅಥವಾ ಘಟನೆಗಳು ಆಗದೇ ಇರುವ ನಿಟ್ಟಿನಲ್ಲಿ ಮತ್ತಷ್ಟು ಸಿಬ್ಬಂದಿಯನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಹೊರಗಡೆ ನಮ್ಮ ಕೌಂಟಿಂಗ್ ಸೆಂಟರ್ ಬಿಟ್ಟು ಹೊರಗಡೆ ಸುಮಾರು 300 ಜನ ಸಿಬ್ಬಂದಿಗಳು ಈ ನಾನು ಹೇಳಿದ ಎಲ್ಲ ಕೆಲಸಕ್ಕೂ ಕೂಡ ನಿಯೋಜನೆಗೊಂಡಿರ್ತಾರೆ. ಮತ್ತು ಬೇರೆ ಬೇರೆ ನಾವು ಪಾರ್ಕಿಂಗ್ಗಳನ್ನ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಜಿಲ್ಲೆಯಾದ್ಯಂತ 5ನೇ ತಾರೀಕು ಸಂಜೆ 6 ಗಂಟೆವರೆಗೂ ಈ ಪ್ರತಿಬಂಧಕಾಜ್ಞೆ 144 CRPC ಅಡಿಯಲ್ಲಿ ಇರೋದರಿಂದ ತಮ್ಮ ಮೂಲಕ ಮತ್ತೊಮ್ಮೆ ನಾವು ಮನವಿ ಮಾಡ್ತೀವಿ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ. ಏನಂತಂದರೆ ಯಾವುದೇ ಕಾರಣಕ್ಕೂ ಗೆದ್ದವರು ಮೆರವಣಿಗೆಯನ್ನು ವಿಕ್ಟ್ರಿ ಪ್ರೊಸೆಷನ್ನ ಮಾಡೋ ಆಗಿಲ್ಲ. ಮತ್ತು ಅವರೇನಾದರೂ ಮಾಡಿದ್ರೆ ಮತ್ತು ಯಾರು ಗೆದ್ದಿರ್ತಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಮತ್ತು ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಒಟ್ಟಿನಲ್ಲಿ ಎಲ್ಲ ರೀತಿಯಿಂದ ನಮ್ಮ ಜಿಲ್ಲೆಯಾದ್ಯಂತ ಕೌಂಟಿಂಗ್ ಡೇಗೆ ದಿವಸಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದ್ದೀವಿ ಮತ್ತು ಶಾಂತಿಯುತವಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಪೊಲೀಸರು ಕಟಿಬದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು.